ಹಾಯ್ ಫ್ರೆಂಡ್ಸ್, ಇದು ಮಂಡೇ ವ್ಲಾಗ್. ನಾ ಇಲ್ಲಿ ಸಂಡೇ ಚಿಕನ್ ತಂದಿದ್ರು ಮನೆಯಲ್ಲಿ, ಅದು ಹಾಕಿ ನಾನು ವ್ಲಾಗ್ ಅಡುಗೆದು ವ್ಲಾಗ್ ನೋಡಿ ಪ್ಲೀಸ್. ವ್ಲಾಗ್ ನೋಡಿ ಸಂಡೇ ಚಿಕನ್ ರೆಸಿಪೀಸ್ ವ್ಲಾಗ್ ಹಾಕೀನಿ. ಈಗ ಮಾರನೇ ದಿನ ಮಂಡೇದು ವ್ಲಾಗ್. ನಾನು ಅದೇ ಚಿಕನ್ ಸುಕ್ಕ ಮತ್ತು ಸಾರು ಬಿಸಿ ಮಾಡ್ತಾ ಇದ್ದೀನಿ. ನಾವು ಇವತ್ತು ಬೆಳಗಾವಿಗೆ ಹೊಂಟಿದ್ದೀವಿ, ಕೆಲಸ ಇತ್ತಲ್ಲಿ. ಅದಕ್ಕೆ ನಾನಿಲ್ಲಿ ಬೆಳಗ್ಗೆ ರೆಡಿ ಆಗ್ತಾ ಇದ್ದೀನಿ. ಚಿಕನ್ ಸುಕ್ಕ ಸಾರು ಬಿಸಿ ಮಾಡಿಟ್ಟೆ, ರಾತ್ರಿ ಬಂದು ಊಟ ಮಾಡೋಕ್ಕೆ ಬರುತ್ತೆ ಅಂತ. ಹೋಟೆಲ್ದಿಂದ ಉಪ್ಪಿಟ್ಟು ನಾಷ್ಟ ತಂದಿದ್ರು, ನಾನು ನಾಷ್ಟ ಮಾಡಲಿಲ್ಲ. ಇದು ಮೀಶೋಲ್ಲಿ ತೊಗೊಂಡಿದ್ದೆ ಟಾಪ್, ಇದು ಸ್ಕರ್ಟ್ ಮೀಶೋಲ್ಲಿ ತೊಗೊಂಡಿದ್ದೆ. ಯಾರಿಗಾದರೂ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ನಾವು ಕಾರ್ ಬಾಡಿಗೆ ಮಾಡಿದ್ವಿ, ಬಾಡಿಗೆ ಮಾಡಿಕೊಂಡು ಕಾರಲ್ಲಿ ಹೋಗಿದ್ವಿ. ನಾವು 2022ರಲ್ಲಿ ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಒಂದು ಸ್ಕೀಮ್ ಮಾಡಿದ್ವಿ. 11 ಮಂತ್ಸ್ 1 ಮಂತ್ ಅಷ್ಟೇ ತುಂಬಿದ್ವಿ. 3,000 ಸ್ಕೀಮ್ ಇತ್ತದ 11 ಮಂತ್ಸ್ ತುಂಬೋದು. ನಾವು ಮನೆಗೆ ಬಂದ್ವಿ ಈಗ. ಮತ್ತು ಅನ್ನ ಮಾಡಿದ್ನಿ, ಅದು ಸುಕ್ಕ ಸಾರು ನಿನ್ನೆದು ಬಿಸಿ ಮಾಡಿದ್ವಿ. ಈಗ ರಾತ್ರಿ ಊಟ ಮಾಡ್ತಾಯಿದ್ವಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ಮಾರನೇ ದಿನ ಬೆಳಗ್ಗೆ, ಮಂಗಳವಾರ ಬೆಳಗ್ಗೆ ವ್ಲಾಗ್. ನಾ ಬೆಳಗ್ಗೆ ಇಲ್ಲಿ ಚಹಾ ಬಟ್ರ್ ತಿಂತಾ ಇದ್ದೀನಿ. ಬೆಳಗಾಂದಿಂದ ಬಂದು ಸುಸ್ತಾಗಿತ್ತು, ಹೀಗಾಗಿ ಪಾತ್ರೆ ತೊಳೆದ್ರಕ್ಕಿಲ್ಲ, ಹಾಗೆ ಮಕ್ಕೊಂಡ್ಬಿಟ್ನಿ ಊಟ ಮಾಡಿ. ಈಗ ಬೆಳಗ್ಗೆ ಸಿಕ್ಕಾಪಟ್ಟೆ ಪಾತ್ರೆ ಬಿದ್ದಿದ್ದು ಎಲ್ಲ ತೊಳೆದೆ. ಈಗ ನಾನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ಗೋಡೆಯರು ಎಲ್ಲ. ಈಗ ನಾನಿಲ್ಲಿ ಬೆಳಗ್ಗೆ ನಾಷ್ಟಕ್ಕೇ ರೈಸ್ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಅಡುಗೆ ನಾಷ್ಟಕ್ಕಾಗುತ್ತೆ, ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಅಂತ. ನಾನಲ್ಲಿ ತೊಗರಿಬೇಳೆ ತೊಳೆದು ನೆನೆ ಹಾಕಿದ್ದೆ, ಸಾಸಿವೆ ಹಾಕಿದೆ, ಜೀರಿಗೆ ಹಾಕಿದೆ, ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಹಾಕಿದೆ. ಈಗ ಸಾಂಬಾರ್ ಪೌಡರ್ ಹಾಕಿದೆ. ಈಗ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಈಗ ಖಾರದ ಪೌಡರ್ ಹಾಕ್ತಾ ಇದ್ದೀನಿ 2 ಸ್ಪೂನ್. ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 20 ನಿಮಿಷ ನೆನೆಸಿಟ್ಟಿದ್ದೆ ಇದು ತೊಗರಿಬೇಳೆ. ಈಗ ನೀರು ಬಸಿದು ತೊಗರಿಬೇಳೆ ಹಾಕ್ತಾ ಇದ್ದೀನಿ, ನೆನೆಸಿದ್ದು ತೊಗರಿಬೇಳೆ ಇದು. ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ. ನೀರು ಹಾಕ್ತಾ ಇದ್ದೀನಿ ತೊಗರಿಬೇಳೆ ಮುಳುಗುವಷ್ಟು. ನಾನಿಲ್ಲಿ ತೊಗರಿಬೇಳೆ ಉದ್ರ ಪಲ್ಯ ಮಾಡ್ತಾ ಇದ್ದೀನಿ ಗಟ್ಟಿಯಾಗಿ. ನಾನಿಲ್ಲಿ ಕುಕ್ಕರ್ ಟೋಪನ್ ಮುಚ್ಚಿ ಇಡ್ತಾ ಇದ್ದೀನಿ. 3 ಸೀಟಿ ಆಯ್ತು ಇದು ಕುಕ್ಕರ.
ತೊಗರಿಬೇಳೆ ಪಲ್ಯ ಆಗಿದೆ ಈಗ ಉದುರಾಗಿ. ನಾಷ್ಟ ಹಾಕಿದ್ದೆ ತೊಗರಿಬೇಳೆ ರೈಸ್ ಮತ್ತು ಬೆಳಗಾಂದಿಂದ ನಾವು ಮ್ಯಾಂಗೋ ತಂದಿದ್ವಿ. ಅದೇ ಮ್ಯಾಂಗೋ ತಿಂತಾ ಇದ್ದೀನಿ. ನಾಷ್ಟ ಮಾಡೋಣ ಬನ್ನಿ. ನಾವು ಮಂಡೇ ದಿನ ಬೆಳಗಾಂಗೆ ಹೋಗಿ ಬರೋವಾಗ ಹಾದಿಯಲ್ಲಿ ಸಂಕೇಶ್ವರ ಡಿ ಮಾರ್ಟಿಗೆ ಹೋಗಿದ್ವಿ. ನಾ ಇಲ್ಲಿ ಸೇಫ್ಟಿ ಪೆನ್ ತೊಗೊಂಡಿನಿ ಡಿ ಮಾರ್ಟಲ್ಲಿ. 32 ರುಪೀಸ್ ಇದೆ. ಗೋಲ್ಡನ್ ಕಲರಲ್ಲಿ ಇವೆ ಮತ್ತು ಸಿಲ್ವರ್ ಕಲರಲ್ಲಿವೆ. 2 ಕಲರಲ್ಲಿ ಸೇಫ್ಟಿ ಪಿನ್ ಇವೆ. ಇಲ್ಲಿ ಡಾಂಬರ್ ಗುಳಿಗೆ ಪ್ಯಾಕೆಟ್ ತೊಗೊಂಡಿನಿ. ಇವ 2 ಪ್ಯಾಕೆಟ್ ಇದ್ದು ಬೈ 1 ಗೆಟ್ 1 ಫ್ರೀ ಅಂತ. ನಾನು ಒಂದೇ ತೊಗೊಂಡಿನಿ. ಬಟ್ಟೆಯಲ್ಲಿ ಟ್ರೆಸ್ರಿಯಲ್ಲಿ ಹಾಕಿಡೋಕೆ ಬರುತ್ತೆ. ಜಿರಳೆಯರು ಬರಲ್ಲ, ಯಾವ ಹುಳುಗಳು ಬರಲ್ಲ. ಬಟ್ಟೆಲಿ ಎಲ್ಲ ಕಡೆ ಹಾಕಿ ಒಂದೊಂದು ಟ್ಯಾಬ್ಲೆಟ್ ಇಟ್ಬಿಡ್ತೀನಿ ಇದ್ದೆ ಡಾಂಬರ್ ಗುಳಿಗಿದೆ. ನಾನಿಲ್ಲಿ ಸೇಂಟ್ ಬಾಟಲ್ ತೊಗೊಂಡಿದ್ದೆ. ಬೈ 1 ಗೆಟ್ 1 ಫ್ರೀ ಇತ್ತು. ನಾನು ಒಂದೇ ತೊಗೊಂಡೆ. ಇದು ಡೆನ್ವರ್ ಅವರ ಸೇಂಟ್ ಬಾಟಲ. ಮನೆಯಲ್ಲಿತ್ತು, ಅದು ಅರ್ಧ ಅಷ್ಟೇ ಇತ್ತು, ಅದಕ್ಕಾಗಿ ಒಂದು ತೊಗೊಂಡೆ. ನಾನಿಲ್ಲಿ ಬೋದ್ ಪ್ಯಾಕೆಟ್ ತೊಗೊಂಡೆ. ಇದು 32 ರೂಪಾಯಿಗೆ 6 ಪೀಸ್. ಒಂದು ಬ್ಲ್ಯಾಕ್ ಕಲರ್ ತೊಗೊಂಡೆ, ಇನ್ನೊಂದು ಕಲರ್ ತೊಗೊಂಡೆ. ಇವು 6 ಪೀಸ್ ಬಂದವ. 32 ರೂಪಾಯಿಗೆ ಒಂದು. ನಾನಿಲ್ಲಿ ಖಜೂರ್ ಪ್ಯಾಕೆಟ್ ತೊಗೊಂಡೆ. ನ್ಯೂಟ್ರಾಜ್ ಅವರ ಖಜೂರ್ ಪ್ಯಾಕೆಟ್ ನಾನಿಲ್ಲಿ ಚಿಯಾ ಸೀಡ್ಸ್ ತೊಗೊಂಡೆ. ಇದು ಬೈ 1 ಗೆಟ್ 1 ಫ್ರೀ ಇತ್ತು. 2 ಪ್ಯಾಕೆಟ್ ತೊಗೊಂಡಿದ್ದೆ. ನಾನಿಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ಅಂಗಡಿಗೆ ಹೋಗಿದ್ವಿ ಬೆಳಗಾಮಲ್ಲಿ. ಅಲ್ಲಿ ನಾನು ಒಂದು ಸಿಲ್ವರ್ ಉಂಗುರ ತೊಗೊಂಡೆ ನಮ್ಮ ಹಸ್ಬೆಂಡಿಗೆ. ನಾನು ಅದು 11 ಮಂತ್ಸ್ ಸ್ಕೀಮ್ ಇತ್ತದು. ನಾನು 2022ರಲ್ಲಿ ಮಾಡಿದ್ದೆ. ಒಂದು ಮಂತ್ ಅಷ್ಟು ತುಂಬಿದ್ದೆ ಅದು 3000 ಕೊಟ್ಟು. ಆಮೇಲೆ 2ನೇ ಮಂತ್ ತುಂಬಕ್ಕಾಗಲಿಲ್ಲ, 2ನೇ ಇನ್ಸ್ಟಾಲ್ಮೆಂಟ್ ತುಂಬಕ್ಕಾಗಲಿಲ್ಲ. ಆಮೇಲೆ ಹಾಗೆ ಬಿಟ್ಬಿಟ್ಟಿದ್ವಿ. ಅದಕ್ಕೆ ಅದು 3000 ರೂಪಾಯಿ ಹಾಗೆ ಉಳಿದಿತ್ತು. 11 ಮಂತ್ಸ್ ಆಗಿ ಹೋಗಿತ್ತು. ಅದನ್ನೇ ಕೇಳೋದಕ್ಕೆ ಹೋಗಿದ್ದೆ. ಅವ್ರು ಸಿಲ್ವರ್ ರಿಂಗ್ ಬರ್ತೈತ್ರಿ ಅಂದ್ರೆ. ಆಮೇಲೆ 3000 ಕೊಟ್ಟಿದ್ವಿ. ಇದನ್ನ ಮೇಲೆ ಮತ್ತೆ 1130 ರೂಪಾಯಿ ಕೊಟ್ವಿ. ತುಂಬ ಚೆನ್ನಾಗಿದೆ. ಮಿಡಲ್ ಸ್ಟೋನ್ ಇದೆ, ವೈಟ್ ಕಲರ್ ಸ್ಟೋನ. ತುಂಬ ಸಖತ್ತಾಗಿತ್ತು. ಸಿಲ್ವರ್ದಿದೆ. ತುಂಬ ಸಖತ್ತಾಗಿದೆ ರಿಂಗ. ಹಾಗೆ ನಾ ಹಾಕ್ಕೊಂಡು ನೋಡಿದೆ. ಆದರೆ ನಂದು ಕನ್ಯಾ ರಾಶಿ ಸಿಲ್ವರ್ ಯೂಸ್ ಮಾಡಬಾರ್ದಂತ ಎಲ್ಲೋ ಕೇಳಿದ್ದೆ. ಅದಕ್ಕೆ ನಾ ಸಿಲ್ವರ್ ಹಾಕೊಳ್ಳೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.